ನಾವು ಡಿಸ್ಕಸ್ ಮಾಡ್ತಿರುವಂತಹ ಎರಡನೇ ಗ್ಲ್ಯಾಂಡ್ ಬಂದು ಅಡ್ರಿನಲ್ ಗ್ಲ್ಯಾಂಡ್. ಅಡ್ರಿನಲ್ ಗ್ಲ್ಯಾಂಡ್ ಬಂದ್ಬಿಟ್ಟು ಕಿಡ್ನಿ ಮೇಲ್ಗಡೆ ಇರೋದ್ರಿಂದ ನಾವು ಇದನ್ನ ಸೂಪ್ರಾ ರೀನಲ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸೂಪ್ರಾ ಅಂದ್ರೆ ಮೇಲೆ, ರೀನಲ್ ಅಂದ್ರೆ ಕಿಡ್ನಿ ಅಂತ. ಸೊ ಕಿಡ್ನಿ ಮೇಲೆ ಇರೋದಕ್ಕೆ ಇದನ್ನ ಸೂಪ್ರಾ ರೀನಲ್ ಗ್ಲ್ಯಾಂಡ್ ಅಂತ ಕರಿತೀವಿ. ಅಂಡ್ ಈ ಗ್ಲ್ಯಾಂಡ್ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಹಾರ್ಮೋನ್ ನ ಹೆಸರು ಅಡ್ರಿನಾಲಿನ್. ಈ ಹಾರ್ಮೋನ್ ನಾವು ಫ್ಲೈಟ್ ಆರ್ ಫೈಟ್ ಹಾರ್ಮೋನ್ ಅಂತ ಕೂಡ ಕರಿತೀವಿ. ಯಾಕೆ? ಅಂಡ್ ಇದನ್ನ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕೂಡ ಕರಿತೀವಿ. ಯಾಕೆ? ಯಾವಾಗ ಒಬ್ಬ ಪರ್ಸನ್ ಎಮರ್ಜೆನ್ಸಿ ಸಿಚುಯೇಷನ್ ಅಲ್ಲಿ ಇರ್ತಾನೋ ಆಗ ಅವರ ಬಾಡಿಯಲ್ಲಿ ಅಡ್ರಿನಾಲಿನ್ ರಿಲೀಸ್ ಆಗುತ್ತೆ ಬೈ ಅಡ್ರಿನಲ್ ಗ್ಲ್ಯಾಂಡ್. ಯಾವಾಗ ಎಮರ್ಜೆನ್ಸಿ ಸಿಚುಯೇಷನ್, ಯಾವಾಗಾದ್ರೂ ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಒಂದು ನಾಯಿ ಓಡಿಸ್ಕೊಂಡು ಬರ್ತಾ ಇದೆ ಅಂತ ಅಂದ್ರೆ, ಅಥವಾ ನಿಮ್ಮ ರಿಸಲ್ಟ್ಸ್ ಬಿಟ್ಟಿದ್ದಾರೆ, ಅದು ನಿಮ್ಗೆ ಅದ್ರ ಬಗ್ಗೆ ಗಾಬರಿ ಇದೆ ಅಂತ ಅಂದಾಗ ಸೊ ಆಟೋಮ್ಯಾಟಿಕ್ ಆಗಿ ನಿಮ್ಮ ಅಡ್ರಿನಲ್ ಗ್ಲ್ಯಾಂಡ್ ಅಡ್ರಿನಾಲಿನ್ ರಿಲೀಸ್ ಮಾಡುತ್ತೆ. ಸೊ ಇದರಿಂದ ಬಾಡಿಲಾಗೋ ಚೇಂಜಸ್ ಏನು, ಇದರಿಂದ ನಾವು ಎಮರ್ಜೆನ್ಸಿ ಸಿಚುಯೇಷನ್ ಇಂದ ಹೇಗೆ ಈಚೆ ಬರ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನೀವು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರ, ನಿಮಗೆ ಒಂದು ಡಾಗ್ ಚೇಸ್ ಮಾಡುತ್ತೆ ಅಥವಾ ಓಡಿಸ್ಕೊಂಡು ಬರುತ್ತೆ, ಆವಾಗ ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಇವಾಗ ಇದು ಎಮರ್ಜೆನ್ಸಿ ಸಿಚುಯೇಷನ್ ಅಂಡ್ ಫ್ಲೈಟ್ ಆರ್ ಫೈಟ್ ಸಿಚುಯೇಷನ್. ಅಂದ್ರೆ ನೀವು ಈದರ್ ಡಾಗ್ಗೆ ಹೆದರಿಸಿ ಓಡಿಸಬಹುದು, ಫೈಟ್ ಮಾಡಬಹುದು, ಆರ್ ಡಾಗ್ ಇಂದ ಓಡ್ ಹೋಗ್ಬೋದು, ಫ್ಲೈಟ್. ಸೊ ಈ ಎರಡು ಸಿಚುಯೇಷನ್ಗೂ ನಿಮಗೆ ಎನರ್ಜಿದು ಅವಶ್ಯಕತೆ ತುಂಬಾ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ ಟು ಪಂಪ್ ಮೋರ್ ಅಂಡ್ ಮೋರ್ ಬ್ಲಡ್ ಟು ದ ಮಸಲ್ಸ್ ಆಫ್ ಯುವರ್ ಬಾಡಿ. ನಿಮ್ಮ ಕಾಲಿಗಾಗಿರ್ಬೋದು ಅಥವಾ ನಿಮ್ಮ ಕೈಗೆ ಆಕ್ಷನ್ ತಗೊಳ್ಳೋದಕ್ಕೆ, ಜಾಸ್ತಿ ಬ್ಲಡ್ ಸಪ್ಲೈ ಮಾಡೋದಕ್ಕೆ ನಿಮ್ಮ ಹಾರ್ಟ್ ಜಾಸ್ತಿ ಕೆಲಸ ಮಾಡುತ್ತೆ. ಹಾಗಾಗಿ ಇನ್ಕ್ರೀಸ್ ಇನ್ ದ ಹಾರ್ಟ್ ಬೀಟ್ ಅಂಡ್ ಬ್ರೀತಿಂಗ್ ರೇಟ್ ಯಾಕೆ ಇನ್ಕ್ರೀಸ್ ಆಗುತ್ತೆ ಅಂತ ಅಂದ್ರೆ, ನಿಮಗೆ ಗೊತ್ತಿರೋ ಹಾಗೆ ಎನರ್ಜಿ ಪ್ರೊಡ್ಯೂಸ್ ಆಗೋದು ಜಾಸ್ತಿ ಆಕ್ಸಿಜನ್ ಸಪ್ಲೈ ಇಂದ. ಸೊ ಬ್ರೀತಿಂಗ್ ರೇಟ್ ಜಾಸ್ತಿ ಆಗಿದ ತಕ್ಷಣ ನಿಮ್ಮ ಮಸಲ್ಸ್ಗೆ, ಪರ್ಟಿಕ್ಯುಲರ್ ಆಗಿ ಹ್ಯಾಂಡ್ ಮಸಲ್ಸ್ಗೆ ಮತ್ತೆ ಲೆಗ್ ಮಸಲ್ಸ್ಗೆ ಜಾಸ್ತಿ ಆಕ್ಸಿಜನ್ ಸಪ್ಲೈ ಆಗೋದಕ್ಕೆ ಬ್ರೀತಿಂಗ್ ರೇಟ್ ಕೂಡ ಜಾಸ್ತಿ ಆಗುತ್ತೆ ಅಂಡ್ ಗ್ಲೂಕೋಸ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ಸೊ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ಏನ್ ಯೂಸು? ಸೊ ಅಗೇನ್ ಎನರ್ಜಿ ಪ್ರೊಡ್ಯೂಸ್ ಆಗಬೇಕು ಅಂದ್ರೆ ಗ್ಲೂಕೋಸ್ ಬೇಕು. ಸೊ ಆ ಗ್ಲೂಕೋಸ್ ಅಡ್ರಿನಾಲಿನ್ ಇಂದ ರಿಲೀಸ್ ಆಗುತ್ತೆ. ಸೊ ಯಾವಾಗ ಅಡ್ರಿನಾಲಿನ್ ಬ್ಲಡ್ ಅಲ್ಲಿ ರಿಲೀಸ್ ಆಗುತ್ತೋ ರೆಸ್ಪಾಂಡ್ ಟು ದಾಟ್ ಗ್ಲೂಕೋಸ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ಈ ಗ್ಲೂಕೋಸು ಅಗೇನ್ ಮಸಲ್ಸ್ ಆಫ್ ಯುವರ್ ಲೆಗ್ ಅಂಡ್ ಹ್ಯಾಂಡ್ಸ್ ಹೋಗಿ ಅಲ್ಲಿ ಜಾಸ್ತಿ ಎನರ್ಜಿ ಪ್ರೊಡಕ್ಷನ್ ಆಗುತ್ತೆ. ಸೊ ನೀವು ಏನೇ ಆಕ್ಷನ್ ತಗೋಬೇಕಾದ್ರೂ ನಿಮಗೆ ಜಾಸ್ತಿ ಎನರ್ಜಿದು ಅವಶ್ಯಕತೆ ಇರುತ್ತೆ ಎಮರ್ಜೆನ್ಸಿ ಸಿಚುಯೇಷನ್ ಅಲ್ಲಿ. ಹಾಗಾಗಿ ನಿಮಗೆ ಈ ಎಲ್ಲಾ ಚೇಂಜಸ್ ಕಾಣಿಸುತ್ತೆ. ಸೊ ನೀವೀಗ ಅಡ್ರಿನಲ್ ಗ್ಲ್ಯಾಂಡ್ ಎಲ್ಲಿರುತ್ತೆ, ಏನ್ ರಿಲೀಸ್ ಮಾಡುತ್ತೆ, ಏನ್ ಫಂಕ್ಷನ್ ಮಾಡುತ್ತೆ, ಮೂರು ತಿಳ್ಕೊಂಡ್ರಿ. ಸೊ ಸ್ಟ್ರಕ್ಚರ್, ಲೊಕೇಶನ್ ಅಂಡ್ ಫಂಕ್ಷನ್ಸ್ ಆಫ್ ದ ಅಡ್ರಿನಲ್ ಗ್ಲ್ಯಾಂಡ್ ನಿಮಗೆ ಗೊತ್ತಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಗ್ಲ್ಯಾಂಡ್ ಬಗ್ಗೆ ತಿಳ್ಕೊಳ್ಳೋಣ.